ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಚಡ್ಚನ್ ಜಾತ್ರೆಯಲ್ಲಿ ಬಂದಿದ್ದೆ ನೋಡಿ. ಚಡ್ಚನ್ ಜಾತ್ರೆಯಲ್ಲಿ ಒಂದಿಷ್ಟು ಗೀರ್ ಹಸುಗಳಿವೆ. ಇಲ್ಲಿ ಕೆಂಚಪ್ಪ ದವಣಿಯಲ್ಲಿ ಒಂದಿಷ್ಟು ಹಸುಗಳು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಬಂದು ಇವ್ರ ಹತ್ರ ಗೀರ್ ಹಸುಗಳು ಇರ್ತಾವೆ. ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಕೆಂಚಪ್ಪ ಮಲ್ಲಪ್ಪ ಒಟ್ಟಿಗೆ ಸರ್. ಹಾಂ ಸರ್, ಇದು ಚಡ್ಚನ್ ಜಾತ್ರೆಯಲ್ಲಿ ತಂದಿರಿ? ಚಡ್ಚನ್ ಜಾತ್ರೆ ಎಷ್ಟು ಹಸುಗಳು ಅದಾವ್ರಿ? ನಮ್ಮ 15 ಹಸು. 15 ಹಸು. ಕರುಗಳು ಎಷ್ಟು ಅದಾವ್ರಿ? ಕರುಗಳು 4 ಅದಾವ್ರಿ. 8 ಇದ್ದು 4 ಮಾರ್ಯಾವ್ರಿ. ಓಕೆ, ಒಂದು 8 ಇದ್ದು 4 ಇದಾವೆ ಇನ್ನೂ. 99 02 02 07 45 45 49. ಹಾಂ, ಓಕೆ. ನಮ್ದು ಚಡ್ಚಣೆ ಸರ್. ಇಲ್ಲಿ ತೋಟದಾಗ ಹದಿನಾಳಾಗಿರ್ತಾರೆ. ಹಾಂ ಹಾಂ, 4 ಕಿಲೋಮೀಟರ್. ನಮ್ಮ 17 ಗ್ರಾಮ. ಇದು ಚಡ್ಚನ್ನಿಂದ ಎಷ್ಟು ದೂರ ಆಗುತ್ತೆ? 4 ಕಿಲೋಮೀಟರ್ ಅದ. 4 ಕಿಲೋಮೀಟರ್. ಅದು ಸಮಾಧಾನ. ಇದು ಎಷ್ಟನೇ ಸೂಲಿಂದ ರೀ? ಇದು 2ನೇ ಸೋಲ್ ಸರ್. 2ನೇ ಸೋಲ್. ಓಕೆ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಅಲ್ಲಿ ಒಂದು 5 ಲೀಟರ್ ಅದ ಸರ್. 5 ಲೀಟ್ರ್ ಒಪ್ಪತ್ತಿಗೆ. ಒಂದು ಟೈಮ್ ಅಲ್ಲಾಗೇನು ಇರ್ಬೋದು ರೀ ಇದು? ಅಲ್ಲ ಕಡೆ ಅಲ್ರಿ. ಕಡೆಯಲ್ಲೂ ಏನು ಹೇಳಿರಿ ಅಣ್ಣ ವ್ಯಾಪಾರ? ಇದಕ್ಕೆ 75 ಸರ್. 75,000 ಬಿಡೋದ್ರಿ? ಬಿಡೋದು 70,000 ಬಿಡ್ತಾರೆ. 70,000 ತನಕ ಬಿಡ್ತೀರಾ? ಹೌದು ಸರ್. ಹಸುಗಳಿಗೆ ಒಂದಿಟ್ಟು ಖಾತ್ರಿ ಏನೇನು ಕೊಡ್ತೀರಿ ನಿಮ್ಮ ಕಡೆಯಿಂದ? ಸರ್ ಈಗ ಎಲ್ಕದ ಕಪ್ಪಿದ್ದ ಹಸು ಇದ್ರಿ, ಬಾಂಡ್ಯದ ಖಾತ್ರಿ ಕೊಡ್ತಾರೆ. ಹಾಂ, ಎಂಟಲ್ಲು ಬಾಂಡೆ ಅಂದ್ರೆ ಮೈ ಹೊರಗೆ ಮೈ ಬೀಳೋದು. ಹೊರ ಬರೋದು. ಮೈ ಹೊರ ಬರೋದ್ರಿ. ಮೈ ಹೊರ ಬಂದು ವಾಪಸ್ ಮಾಡ್ತಾರೆ. ವಾಪಸ್ ತೋತಾರೆ. ಹಂಗೇನಾರ ಆದ್ರೆ ವಾಪಸ್ ತಗೊಂಡು ಚೇಂಜ್ ಮಾಡಿ ಕೊಡ್ತೀರಿ? ಅಂದ ಸಂಬಾಯ್ತು ಹಿಂಡೋದು ಕೊಡ್ತೇವ್ರಿ. ಹಾಂ, ಮತ್ತಿನ್ ಹಾಲು ಒಂದು ಅರ್ಧ ಲೀಟರ್ ಕಮ್ಮಿ ಹೆಚ್ಚು ಅವ್ರು ಮೈಸದ ಹಿಂಡ್ತಾವ್ರಿ. ಬರ್ಬೋದು. ಓಕೆ. ಅಂದ ಇದು ಹಾಕಳದ್ರಿ, ಇಷ್ಟೇ ಹಾಲು ಹೊಣ್ತಾವ ಅಂತ ಹೇಳಿ ಕೊಡ್ತೇವ್ರಿ. ಎದಿದಾರ ಗೊಬ್ಬಿದ್ದು ಹೇಳಕ್ಕಾಗಲ್ಲ. ಕಬ್ಬಿದ್ದು ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಆಗ್ತಾರೆ ಹೇಳಕ್ ಬರ. ಓಕೆ. ಕರು ಕೊಟ್ಟಿರೋಂಥ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡ್ರಿ. ಸಮಾಧಾನ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಪ್ಯೂರ್ ಕ್ವಾಲಿಟಿ ಅದ್ರಿ. ನೋಡಿ, ತಲೆ ಎತ್ತರ ಇರಬೇಕು. ಫೈನಲ್ ಬಿಡೋದ್ರಿ 70,000. 70,000 ಫ್ರೆಂಡ್ಸ್. ಹಸು 70,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಫ್ರೆಂಡ್ಸ್. ಇಲ್ಲೊಂದು ಹಸು ಇದೆ ನೋಡ್ರಿ. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೋಲು ಸರ್. 2ನೇ ಸೂಲು. ಗಬ್ಬ? ಗಬ್ಬ ರೀ. ಇನ್ನೊಂದು 15-20 ದಿವಸ ಹೋಗ್ತಾರೆ. 15-20 ದಿವಸ. ಇದು ಹಾಲಿಗೆ ಹೆಂಗೈತೆ ಅಣ್ಣ? ಅಲ್ಲಿಗೆ ಇದೊಂದು 4 ಬರ್ತದೆ ಸರ್. 9 ಲೀಟರ್ ದಿವಸ. ಏನು ಹೇಳಿರಿ ಅಣ್ಣ ವ್ಯಾಪಾರ? ಇದಕ್ಕೆ 75,000 ಬಿಡೋದ್ರಿ? ಕೊಡೋದು 70 ರೀ. 70,000 ಫ್ರೆಂಡ್ಸ್. ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಎರಡನೇ ಸೂಲು ಇದು? 2ನೇ ಸೂಲು. ಇನ್ನೊಂದು 10 ದಿವಸ ಟೈಮ್ ಐತೆ. ಸಮಾಧಾನ ಆದರೆ 4ರಿಂದ 4.5 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಸುರೇಶ್ಕೊಂಡು ಬರ್ಬೋದು. ಬಿಡೋದು 5 ಲೀಟ್ರ್ ಬರ್ಬೇಕಾದ್ರೆ ನಾವು ಅರ್ಧ ಲೀಟ್ರ್ ಕಡಿಮೆ ಹೇಳ್ತೇವೆ. ಓಕೆ. 70,000 ಫೈನಲ್ ಅಣ್ಣ? ಫೈನಲ್ 70 ಫ್ರೆಂಡ್ಸ್. ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಕಳಿಸ್ರಿ ಕಡೆ. ಹೌದು ಸರ್. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದನ್ನು 2ನೇ ಸರ್. 2ನೇ ಸೂಲು. ಇದು ಹಲ್ಲಾಗಣ್ಣ? ಹಲ್ಲಾಗ ಬಾಯಿ ಮಾಡ್ಯಾರ. ಬಾಯಿ ಮಾಡೈತಾ? ಗಬ್ಬ ಏನು? ಹಾಂ, ಗಬ್ಬ ರೇಲ್ಗೆ. ಇನ್ನು 2 ದಿವಸ ಹೋಗ್ಬೋದಣ್ಣ? ಇನ್ನೊಂದು 8 ದಿನ ಹೋಗ್ತದೆ. ಇನ್ನೊಂದು 8 ದಿವಸ. ಇದು ಹಾಲಿಗೆ ಹೆಂಗೈತೆ ಅಣ್ಣ? ಅಲ್ಲಿಗೆ ಒಂದು 5 ಲೀಟರ್ ಅದ ಸರ್. ಒಪ್ಪತ್ತಿಗೆ 5 ಲೀಟ್ರು. ಏನು ಹೇಳಿರಿ ಅಣ್ಣ ವ್ಯಾಪಾರ? 70 ಹೇಳ್ತಾರೆ. 70,000 ಬಿಡೋದಣ್ಣ? 65 ರೀ. 65. ಇಲ್ಲಿ ಬಂದಮೇಲೆ ಚೂರು ಹಚ್ಕೊಂಡ್ ಮಾಡಿ ಕೊಡ್ತೀರಿ? ಕಡಿಮೆ ಮಾಡಿ ಕೊಡ್ತಾರೆ. ನಾ ಇಲ್ಲಿ ಬಂದ್ರೆ ಖಾತ್ರಿ ಮಕ್ಕ ಹೆಚ್ಕೊಂಡ್ ಮಾಡಿಕೊಡ್ತಾರೆ. 65 ಫೈನಲ್ ಅಣ್ಣ? 65. ಇದು ಗಾಡಿ ಬಾಡಿಗೆ ಹೆಂಗಣ್ಣ? ಗಾಡಿ ಬಾಡಿಗೆ ಅವ್ರ ಕಡೆ ಸರ್. ಅವ್ರ ಕಡೆ. ನಮ್ಮಲ್ಲಿ ನಾವು 3,000 ಮನೆ ಮುಟ್ಸೋ ಜವಾಬ್ದಾರಿ ನಮ್ದು. ಅಂದ್ರೆ ಟ್ರಾನ್ಸ್ಫರ್ ಎಲ್ಲಿವರೆಗೆ ಕೊಡ್ತೀರಿ ಕರ್ನಾಟಕ ಒಳಗೆ? ಬೆಂಗಳೂರು, ರಾಮನಗರ ರೀ, ಶಿವಮೊಗ್ಗ ಕೊಡ್ತೇವೆ, ದಾವಣಗೆರೆ, ಚಿತ್ರದುರ್ಗ ರೀ, ಮತ್ತೆ ಈ ಕಡೆ ಧಾರವಾಡ ಕೊಡ್ತೇವ್ರಿ, ಹುಬ್ಳಿ ಅಂದ್ರೆ ಎಲ್ಲ ಆಲ್ ಕರ್ನಾಟಕ ಕೊಡ್ತೀವಿ ಎಲ್ಲ ಕೊಡ್ತೇವೆ. ಈ ಕಡೆ ಗುಲ್ಬರ್ಗ, ಬೀದರ್, ಸೇಡಂ ಎಲ್ಲ ಕೊಡ್ತೇವೆ. 65 ಫೈನಲ್ ಅಣ್ಣ. 65 ಸರ್. ಈ ಹಸು ಅಣ್ಣ ಇದು ಇನ್ನೊಂದು 15 ದಿವಸ ಟೈಮ್ ಅದ ಸರ್.
ಅಲ್ಲಗಣ ಇದು ಅಲ್ಲ ಕಡೆ ಅಲ್ಲ ಅದ್ರ ಎಷ್ಟನೇ ಸುಲಿನ? ಇದು ಎರಡನೇ ಸುಲ್ರಿ. ಎರಡನೇ ಸುಲು. ಪ್ಯೂರ್ ಅದ. ಸಮಾಧಾನ ಐತ್ರಿ. ಸಂಬಾಜ್ ಇದು ಹಾಲಿಗಣ? ಹಾಲಿಗೆ ಒಂದು 6 ಬರ್ತದೆ ಸರ್. ಇನ್ನೂ 15-20 ದಿನ ಟೈಮ್ ಅದ. 15-20 ದಿವಸ. ಹಾಂ, ಕೆಂತಲ್ಲ ಏನೋ ದೊಡ್ಡದು ಮಾಡ್ತಾರೆ. ನಾನು ಬಿಡ್ತೇನೆ. ಎಷ್ಟನೇ ಸುಲಿಂದ್ರಿ ಇದು ಸರ್? ಎರಡನೇ ಸುಲು. ಅಲ್ಲಾಗ ಬಾಯ್ ಮಾಡಿದ್ರಿ. ಇನ್ನೂ ಒಂದು 20-25 ದಿವಸ ಟೈಮ್. 20 ದಿನ 15-20 ರೀ. ಇನ್ನ ಕೆಂತ ದೊಡ್ಡದು ಮಾಡ್ತಾರೆ ಸರ್. 6 ಲೀಟ್ರ್ ಹಾಲಿಂದ ಅದ ರೀ. ದೊಡ್ಡ ಹಸೋದ್ರಿ. ಸಂಬಾಜ್ ವ್ಯಾಪಾರ ಅಣ್ಣ? ವ್ಯಾಪಾರ 85 ಹೇಳ್ತೇನೆ ರೀ. 85 ಬಿಡೋದಣ್ಣ? 75 ಬಂದ್ರೆ ಬಿಡ್ತಾನೆ. 75,000 ಫ್ರೆಂಡ್ಸ್. ಎಸ್ 75,000 ಆದರೆ ಕ್ವಾಲಿಟಿ ಅದ ನೋಡ್ರಿ. ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಈ ಹಸು ಎಷ್ಟನೇ ಸುಲಿಂದ ಅಣ್ಣ? ಎರಡನೇ ಸುಲಿನ ಸರ್. ಎರಡನೇ ಸುಲಿಂದ. ಗಬ್ಬಣ್ಣ? ಗಬ್ಬ? ಇನ್ನೊಂದು 8-10 ದಿವಸ. ಇದು ಹಲ್ಲಾಗೇನೈತ್ರಿ ಅಣ್ಣ? ಆರಲ್ಲು. ಇನ್ನು ಟೈಮ್ ಅಣ್ಣ? ಟೈಮ್ ಒಂದು 12 ದಿನ. ಓಕೆ. ಎರಡನೇ ಸುಲಣ್ಣ ಇದು? ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 70 ಹೇಳಿದ್ರಿ. 70 ಬಿಡೋದ್ರಿ? ಬಿಡು 60 ಬಂದ್ರೆ ಬಿಡ್ತೀನಿ ನೋಡಿ. 60,000 ಫ್ರೆಂಡ್ಸ್. ಈ ಹಸು 60,000 ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು ಒಂದೇ ಸುಲ್ ರೀ. ಫಸ್ಟು ಹಲ್ಲಾಗ್ರಿ? ಅಲ್ಲ 4 4 ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಇದು ಇನ್ನೊಂದು 10 ದಿವಸ ಹೋಗ್ತದೆ. ಇನ್ನೊಂದು 10 ದಿವಸ. ಸಂಬತ್ತು ಫಸ್ಟ್ನೇ ಸುಲು ಹಾಲಿನ ಅಂತ ಹೇಳೋಕ್ಕಾಗಲ್ಲ. ಹಾಂ ರೀ. ಅಲ್ಲಾಗ ಎಷ್ಟೈತ್ರಿ? 4 ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 65. 65 ಬಿಡೋದಣ್ಣ? ಬಿಡೋದು ಲಾಸ್ಟ್ 55 ಬಂದ್ರೆ ಫೈನಲ್ ರೀ. 55 ಫೈನಲ್. ಓಕೆ. ಇದು ಫಸ್ಟ್ನೇ ಸುಲಣ್ಣ? ಹಾಂ, ಫಸ್ಟ್ನೇ ಸುಲ್ ರೀ. ಇದನ್ನು ಇದು ಹಲ್ಲಾಗಣ್ಣ? ಇದು 4 ಸರ್. ಪ್ಯೂರ್ ಕ್ವಾಲಿಟಿ ಅದ್ರಿ. ನೀವು ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಇದೊಂದು 15-20 ದಿನ ಹೋಗ್ತಾರೆ. 15ರಿಂದ 20 ದಿವಸ. ಸಮಾಧಾನ ಆಯ್ತು ರೀ? 95. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 62 ಹೇಳಿದೆ. 62 ಬಿಡೋದ್ರಿ? 55. 55 ಫ್ರೆಂಡ್ಸ್. ಎಸ್ಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಅದು ಎರಡನೇ ಸುಲು ಸರ್. ಇದು ಎರಡನೇ ಸುಲು. ಹಲ್ಲಾಗಣ್ಣ ಇದು? ಅಲ್ಲ 6 ಸರ್. 6 ಗಬ್ಬಣ್ಣ? ಹಾಂ, ಗಬ್ಬ ಸರ್. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? 2 ದಿವಸ ರೀ. ಇದು ಹಾಲಿಗೆ ಹೆಂಗೈತಣ್ಣ? ಒಳಗಡ್ರಿ ಒಂದು ವಾರ ಹೆಚ್ಚು ಕಮ್ಮಿ. ಅವ್ರು 4 ಲೀಟ್ರ್ ಬರ್ತದೆ ಸರ್. 30ಗೆ 4 ಲೀಟ್ರ್. ಹಾಂ, 34. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 65 ಹೇಳಿರಿ. 65 ಬಿಡೋದಣ್ಣ? 60 ಬಂದೇ ಬಿಡ್ತೇನೆ. 60,000 ಫ್ರೆಂಡ್ಸ್. ಎಸ್ಸು 60,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಫ್ರೆಂಡ್ಸ್, ಈ ಕಡೆ ಒಂದಿಷ್ಟು ಹಸುಗಳು ಮತ್ತು ಕರುಗಳು ಅದಾವ ನೋಡ್ರಿ. ಇವು ಕೂಡ ತೋರಿಸ್ತಾ ಇದ್ದೀನಿ. ಇದು ಎಷ್ಟನೇ ಸುಲಿಂದಣ್ಣ ಹಸು? ಇದು ಇನ್ನೊಂದು 10 ದಿವಸ ಹೋಗ್ತದೆ ಸರ್. ಇನ್ನೊಂದು 10 ದಿವಸ. ಎಷ್ಟನೇ ಸುಲಿಂದ್ರಿ ಇದು? ಇದು ಎರಡನೇ ಸುಲು ಸರ್. ಎರಡನೇ ಸುಲು. ಇದು ಹಾಲಿಗೆ ಹೆಂಗೈತೆ ರೀ? ಹಾಲಿ 4 ರೀ. 30ಗೆ 4 ಲೀಟ್ರ್. ಹಾಂ, ಒಂದು ಟೈಮ್ ಫುಲ್ 4. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 60 ರೀ. 60,000 ಬಿಡೋದಣ್ಣ? 55 ಬಂದ್ರೆ ಬಿಡ್ತೇನೆ. 55,000 ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಇದು ಕಾಬ್ರಿ ಮಿಕ್ಸ್ ಅಣ್ಣ? ಹಾಂ, ಕಾಬ್ರಿ ಮಿಕ್ಸ್. ಎಷ್ಟನೇ ಸುಲಿಂದಣ್ಣ ಇದು? ಇದೇ ಎರಡನೇ ಸುಲ್ಲು. ಗಬ್ಬಣ್ಣ ಇದು? ಹಾಂ, ಗಬ್ಬ ರೀ. ಒಂದು 1.5 ತಿಂಗಳ 1 ತಿಂಗಳ ಟೈಮ್ ಅದ ರೀ. 8 ತಿಂಗಳ ರೀ. ಹಾಂ. 8 ತಿಂಗಳ ಗಬ್ಬು. 8 ತಿಂಗಳ ಗಬ್ಬು. ಹಾಂ. ಎಷ್ಟನೇ ಸುಲಿಂದ್ರಿ ಈಗ? ಎರಡನೇ ಸುಲ್ಲು ಸರ್. ಹಲ್ಲಾಗ್ರಿ? ಹಲ್ಲಾಗ ಬಾಯಿ ಮಾಡ್ಯಾದ ರೀ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲು ಚಲೋ ಸರ್. 4 ಲೀಟ್ರ್ ಹಿಂಡೆ ಪೆಲ್ಲ ಚಲೋ. ಹಾಂ. ಏನಂದ್ರಿ ಅಣ್ಣ ವ್ಯಾಪಾರ? ವ್ಯಾಪಾರ ಅದಕ್ಕೆ 55 ರೀ. ಬಿಡೋದಣ್ಣ? 50 ಬಂದ್ರೆ ಬಿಡ್ತಾರೆ. 50,000 ಹಾಂ ಫ್ರೆಂಡ್ಸ್. ಈ ಹಸು 50,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಪ್ಯೂರ್ ಕ್ವಾಲಿಟಿ ಹೆಣ್ಗಾರ ಹೆಣ್ಗಾರು. 1 ವರ್ಷ ಇದೈತೆ ಅಣ್ಣ? ಹಾಂ, 1 ವರ್ಷ ಮೇಲ್ಪಟ್ಟು 1.5 ವರ್ಷದಿಂದ. 1.5 ವರ್ಷ.
85 ಸರ್. ಬಿಡೋದ್ರಿ ಫೈನಲ್ ಇದು? ಇದು 25 ಹೇಳ್ತಾರೆ ಸರ್. ಹಾಂ, ಒಂದು 22, 21 ಸರ್, 20 ಮೇಲ್ಪಟ್ಟು ಒಂದ್ರ ಬಿಡ್ತೇವೆ. 20 ಕೇಳಬಲ್ಲ ಬಿಡ್ತೀರಿ? ಬಿಡ್ತೇವೆ. ಓಕೆ. ಇದು ಹೆಣ್ಗಾರನ ಅವ್ರಿಗೆ? ಇದು ಹೆಣ್ಗಾರ ಸರ್. ಇದು ಹೆಣ್ಗಾರನ? ಇದಕ್ಕೆ ಕರಿಯದ್ರಿ ಬ್ಲ್ಯಾಕ್. ಇದು 1.5 ವರ್ಷ ಮೇಲೆ ಐತ್ರಿ? 1.5 ವರ್ಷ ಮೇಲೆ ರೀ. ವೀಕ್ ಐತಲ್ರಿ? ಹಾಂ, ಪ್ಯೂರ್ ಕ್ವಾಲಿಟಿ ಐತೆ ಸರ್. ಇದು ನೋಡ್ರಿ ಸ್ವಲ್ಪ ಸೊರ್ಗಿ ಐತ್ರಿ? ಹಾಂ ಸರ್. ಏನು ಹೇಳಿರಣ್ಣ ವ್ಯಾಪಾರ? 24 ಹೇಳಿದೆ. ಬಿಡೋದಣ್ಣ? ಬಿಡೋದು 20 ಬಂದ್ರೆ ಬಿಡ್ತೇವೆ. 20 ಫ್ರೆಂಡ್ಸ್. ಈ ಕರು 20,000 ಆದರೆ ಫೈನಲ್ ಆಗಿಬಿಡುತ್ತೆ. ಇದು ವಯಸ್ಸಿನಾಗ ಏನೈತಣ್ಣ? ಇದು ವಯಸ್ಸಿನಾಗ 18-20 ತಿಂಗಳು ಅದ ರೀ. ಓಕೆ. 18 ತಿಂಗಳು 20 ತಿಂಗಳು ಅದ. ಇದು ಜವಾರಿ ಮಿಕ್ಸ್ ಅದ? ಸ್ವಲ್ಪ ಮಿಕ್ಸ್ ಬರ್ತಾರೆ. ಏನು ಹೇಳಿರಣ್ಣ ವ್ಯಾಪಾರ? 20,000 ಹೇಳ್ತಾರೆ. ಬಿಡೋದಣ್ಣ? ಬಿಡು 15,000 ಬಂದ್ರೆ ಬಿಡ್ತಾರೆ. 15,000 ಫ್ರೆಂಡ್ಸ್. ಈ ಕರು 15,000 ಆದರೆ ಫೈನಲ್ ಆಗಿಬಿಡುತ್ತೆ. ಇವು ಹಸು ಮಾರ್ಯಾವ್ರಿ. ಇವೆಲ್ಲ ವ್ಯಾಪಾರ ಆಗ್ಯಾವ್ರಿ? ಹಾಂ, ವ್ಯಾಪಾರ ಆಗ್ಯಾವ ಸರ್. ಎಷ್ಟನೇ ಸುಲಿಂದಣ್ಣ ಇದು 2ನೇ ಸೊಲ್ಲ ಹೆಣ್ಗಾರ ಅದ ರೀ. ಇದೇನಾ ಹೆಣ್ಗಾರ? ಹೌದು ಸರ್. ಇದು ಹೆಣ್ಗಾರ ಐತೆ ನೋಡ್ರಿ. 55,000 ಮಾರ್ಯಾರ ಸರ್. 55 ಆಗೈತೆ ಹೌದು 50. ಫ್ರೆಂಡ್ಸ್. ಈ ಥರ ಹಸುಗಳು ಇವ್ರ ಕಡೆ 55,000ವರೆಗೂ ಸಿಗ್ತಾವೆ ನೋಡ್ರಿ. ಇದು 4 ಲೀಟ್ರ್ ಹಾಲು ಇಡ್ತಾರೆ. ಒಪ್ಪತ್ತಿಗೆ 4 ಲೀಟ್ರ್ ಹಾಲು. 50 ಎಷ್ಟಕ್ಕಾಗೈತೆ ವ್ಯಾಪಾರ? 55. 55 ಆಗೈತೆ ಅಂತ ನೋಡ್ರಿ. ಇದು ಎಷ್ಟಕ್ಕಾಗೈತಣ್ಣ ಈ ಹಸು? ಇದು 54 ರೀ. ಇದು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸೊಲ್ಲ ಏಲ್ಕಾಯಿ ಅದ ರೀ, ಕಬ್ಬದ. ಇನ್ನು ಎದ್ದು ದಿವಸ ಹೋಗೋದಣ್ಣ? ಇನ್ನೊಂದು 2 ದಿವಸ ಹೋಗ್ತಾರೆ. ಇದು ಹಾಲಿಗೆ? ಹಾಲಿಗೆ 4 ಲೀಟ್ರ್. 4 ಲೀಟ್ರ್. ಓಕೆ, ಸರ್ ಬರ್ಬೋದು. ವ್ಯಾಪಾರ ಹೆಂಗಾಗಿತ್ತಣ್ಣ? 54 ಸರ್. 54,000 ಆಗೈತೆ. ಇದೊಂದು ಗಿರ್ ಕರ. ಇದು ಕರು ವ್ಯಾಪಾರ ಆಗೈತೆ ರೀ ಇದು? ಹಾಂ, ವ್ಯಾಪಾರ ಆಗ್ಯದ. ಇದು 2 ವರ್ಷದ ಮೇಲೆ ಐತ್ರಿ? ಹಾಂ, 2 ವರ್ಷ. ಏನಂದ್ರಿ ಅಣ್ಣ ವ್ಯಾಪಾರ? ವ್ಯಾಪಾರ 18,000 ಆಗ್ಯದ. 18,000 ಆಗೈತೆ ರೀ ಇದು. ಹ್ಞೂ. ಫ್ರೆಂಡ್ಸ್, ಇಷ್ಟೆಲ್ಲ ಕರುಗಳು ಮತ್ತು ಹಸುಗಳೆಲ್ಲ ತೋರಿಸಿದ್ದೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಫ್ರೆಂಡ್ಸ್, ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.